ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕಾವೇರಿಯ ಕಿಚ್ಚು. ಕ್ಷಣ ಕ್ಷಣಕ್ಕೂ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮದ್ದೂರಿನಲ್ಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ರೈತ ಸಂಘದಿಂದ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕಾವೇರಿಯ ಕಿಚ್ಚು. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮದ್ದೂರಿನಲ್ಲೂ ಕೂಡ ಹೋರಾಟದ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಒಂದು ಕಡೆ ನೋಡಿ, ರಾಜ್ಯ ರೈತ ಸಂಘಟನೆಯವರಿಂದ ಇಲ್ಲಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮದ್ದೂರು ಪ್ರವಾಸಿ ಮಂದಿರದ ಬಳಿ ಪ್ರತಿಭಟನೆ ಸಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು ಅಂತ ಹೇಳಿ ಮದ್ದೂರು ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘ ಆಗ್ರಹಿಸ್ತಾ ಇದೆ. ನೋಡಿ, ಪ್ರತಿ ಬಾರಿಯೂ ಕೂಡ ಹೋರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ ಒಕ್ಕರಲಿನಿಂದ ಕೂಡ ಸಾಕಷ್ಟು ಕೂಗುಗಳು ಕೂಡ ಕೇಳಿಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಮಧ್ಯಪ್ರವೇಶವನ್ನ ಮಾಡಿದ್ದನ್ನ ಉದಾಹರಣೆಗಳು ತೀರಾ ವಿರಳ ಅಂದ್ರೆ ವಿರಳಾತಿ ವಿರಳ. ಸೊ ಹಾಗಾಗಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಕುಡಿಯೋದಕ್ಕೆ ನೀರು ನಮಗೆ ಇಲ್ಲ, ಇನ್ನು ಅಲ್ಲಿಗೆ ನೀರು ಹರಿಸಿದ್ರೆ ಮಳೆ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಏನು ಮಾಡ್ತಾರೆ ಕುಡಿಯೋದಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚರಂಡಿ ನೀರು ಕುಡಿತಾರಾ ಇವ್ರುಗಳು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತರು. ಮತ್ತೆ ಬೆಳೆ ಬೆಳಿಬೇಕು ಅಂತಂದ್ರೆ ನಾವು ಎಲ್ಲಿ ಹೋಗಿ ಬೆಳೆ ಬೆಳೆಯೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಈ ಮಂಡ್ಯ ಮೈಸೂರು ಈ ಮದ್ದೂರು ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯನ್ನ ಬೆಳೀತಾರೆ. ಕಬ್ಬು ಬೆಳೆ ಈ ಎಲ್ಲವೂ ಕೂಡ ಈಗ ಒಣಗಿ ಹೋಗ್ತಾ ಇದ್ದಾವೆ. ಕಾರಣ ಇಷ್ಟೇ, ನೀರಿಲ್ಲ, ಕಾಲುವೆಯಲ್ಲಿ ನೀರು ಹರಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಮಳೆ ಇಲ್ಲದೆ ಒಂದು ಕಡೆ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದೆ. ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆಗಳು ಕೂಡ ಇದೀಗ ಕೈಗೆ ಸಿಗ್ತಾ ಇಲ್ಲ. ಒಂದಷ್ಟು ಕಡೆ ಫೈನಾನ್ಸ್ ಮುಖಾಂತರ ಹಣವನ್ನು ಪಡೆದುಕೊಂಡು ಈ ಬೆಳೆಯನ್ನು ಬೆಳೆಯುವಂತಹ ಕೆಲಸವನ್ನು ಮಾಡಿರ್ತಾರೆ ರೈತರು. ಸೊ ಯಾವುದೂ ಮಳೆ ಇಲ್ಲ, ಬೆಳೆ ಇಲ್ಲ, ಸಾಲ ಬೇರೆ, ಇದೆಲ್ಲವನ್ನ ಕೂಡ ಇದೀಗ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದು ಒದಗಿದೆ. ಸೊ ಇಂತಹ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವವಾಡ್ತಾ ಇರುವಾಗ ನೀವು ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದ್ದೀರಿ, ತಮಿಳುನಾಡಿನ ರೈತರು ಚೆನ್ನಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ನಮ್ಮ ಕರ್ನಾಟಕ ಭಾಗದ ರೈತರು ಜೀವನ ಏನಾಗ್ತಾ ಇದೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಸಾಲ ಸೋಲ ಮಾಡ್ಕೊಂಡಿದ್ದಾರೆ, ಏನು ಬೆಳೆ ಬೆಳೀತಾ ಇದ್ದಾರೆ, ಇದೆಲ್ಲವೂ ಕೂಡ ಯೋಚನೆ ಮಾಡಬೇಕಲ್ವಾ. ಇವತ್ತೆಲ್ಲವೂ ಕೂಡ ಪ್ರತಿಯೊಂದರ ದರ ಯಾವ ರೀತಿಯಾಗಿ ಆಕಾಶದ ಮುಗಿಲನ್ನ ಮುಟ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದೆ. ಕಾರಣಗಳು ಸಾಕಷ್ಟು ಇರ್ಬೋದು. ಒಂದು ಕಡೆ ಯುದ್ಧ ನಡೀತಾ ಇದೆ ಅಂತ ಹೇಳಬಹುದು, ಮತ್ತೊಂದು ಕಡೆ ನೀರಿಗೆ ಅಭಾವ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ನೀರನ್ನ ಹರಿಸೋದು ಎಷ್ಟು ಮಟ್ಟಿಗೆ ಸರಿ? ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಕರ್ನಾಟಕದವರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಸಮಸ್ಯೆಯನ್ನ ತಿಳಿ ಹೇಳೋದ್ರಲ್ಲಿ ವಿಫಲರಾಗಿದ್ದಾರೆ ಕರ್ನಾಟಕದವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳಬಹುದು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿ. ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಮೇಲ್ಮನವಿಯ ಸಲ್ಲಿಕೆ ಮಾಡಿದ ನಂತರ ಉಪಯೋಗಕ್ಕೇನಾದ್ರೂ ಬಂದಿದ್ಯಾ ಅಂತ ಹೇಳಿ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ದಿನದಿಂದ ದಿನಕ್ಕೂ ಈ ಒಂದು ಪ್ರತಿಭಟನೆಯ ಹಾದಿ ಮತ್ತಷ್ಟು ಕಾವನ್ನ ಹೆಚ್ಚಿಸುವಂತ ಲಕ್ಷಣಗಳು ಕಾಣಸಿಗ್ತಾ ಇದೆ. ಹಾಗಿದ್ರೆ ಏನ್ ಹೇಳಿದ್ರು ಮದ್ದೂರಿನ ಭಾಗದ ರೈತರು, ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. ಈ ವರ್ಷ
ಪ್ರಾರಂಭದಲ್ಲಿ ಮುಂಗಾರು ವೈಫಲ್ಯ ಆಗಿದೆ. ಆ ಮುಂಗಾರು ವೈಫಲ್ಯದ ಕಾರಣ ಇವತ್ತು ಇಲ್ಲಿವರೆಗೂ ಮಳೆ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಜಲಾಶಯಗಳು ಇದುವರೆಗೆ ತುಂಬಿಲ್ಲ. ಯಾವುದೋ ಒಂದು ತುಂಗಾ ಜಲಾಶಯ ಅಂತ ಅಂದ್ಬಿಟ್ರೆ ಇನ್ನು ಇಡೀ ಕರ್ನಾಟಕದಲ್ಲಿ ಏನು ಇಡೀ ದೇಶದಲ್ಲೇ ಬರಲಾಗಿರೋದ್ರಿಂದ ಯಾವುದೇ ನದಿ ಜಲಾಶಯಗಳು ತುಂಬದೇ ಇರೋದ ಕಾರಣ ಇವತ್ತು ನಾವು ಸಾಕಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾವುದೇ ಕೃಷಿ ಚಟುವಟಿಕೆಗಳು ಪ್ರಾರಂಭ ಮಾಡಲಿಕ್ಕಾಗಿಲ್ಲ. ಕುಡಿಯುವ ನೀರು ಕೂಡ ನಾವು ಸಂಕಷ್ಟದಲ್ಲಿ ಇವತ್ತು ಈಗಿದ್ರೂ ಕೂಡ ವಸ್ತುಸ್ಥಿತಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಬಂದಿದ್ರು ಕೂಡ ಆ ವಸ್ತು ಸ್ಥಿತಿಯನ್ನ ಅರಿದರೆ ಇವತ್ತು ನಿನ್ನೆ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ಪ್ರಾಧಿಕಾರ ಕರ್ನಾಟಕಕ್ಕೆ ಇವತ್ತಿನಿಂದ 15 ದಿವಸಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕಂತಕ್ಕಂಥ ಆದೇಶ ಮಾಡಿರುವುದು. ಈ ಆದೇಶ ಬಹಳ ಅವೈಜ್ಞಾನಿಕವಾದಂತಹ ಆದೇಶ. ಆ ಕಾರಣದಿಂದ ನಾವು ಈ ಆದೇಶವನ್ನು ಪ್ರಶ್ನಿಸಬೇಕಾಗಿದೆ. ಕೆಲಸವನ್ನ ಹೋರಾಟದ ಬಂಧುಗಳಾಗಿ ನಾವೆಲ್ಲ ಮಾಡಿದ್ದೀವಿ. ಅದರ ಹೊರತಾಗಿ ಇಲ್ಲಿ ಕರ್ನಾಟಕದಲ್ಲಿ ಕುಡಿಲಿಕ್ಕೆ ನೀರಿಲ್ಲದೆ ಇದ್ದಾಗ ಹೊಸ ಬೆಳೆಗಳನ್ನ ಬೆಳಿಬೇಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡ್ಕೊಂಡಂತ ಸಮಯದಲ್ಲಿ ಅದಕ್ಕೂ ಸಹ ಹೋಗ್ಬಿಟ್ಟು ಇರುವಂತಹ ಬೆಳೆಗಳಿಗೆ ಮತ್ತೆ ಜನ ಜಾನುವಾರುಗಳ ಕುಡಿಯೋ ನೀರಿಗೆ ನೀರನ್ನ ಬಿಡಿ ಅಂತ ಹೇಳಿ ಹೋರಾಟ ಮಾಡಿ ಆ ನೀರನ್ನ ಬಿಡಿಸ್ಕೊಂಡು ಇನ್ನು ಆ ನೀರು ಬಿಸಿ ನಾಲೆಯ ಕೊನೆಯ ಭಾಗಗಳಿಗೆ ತಲುಪೇ ಇಲ್ಲ. ಇನ್ನು ಶಿಂಷ ಎಡದಂಡೆ ಮತ್ತೆ ಬಲದಂಡೆ ಉಪನಾಲೆಗಳೇನಿದ್ದಾವೆ ಆ ಭಾಗಕ್ಕಂತೂ ಈ ಬಾರಿ ನೀರೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒದ್ದಾಡ್ತಾ ಇರುವಂತಹ ಸಮಯದಲ್ಲಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನೋಂತ ಆದೇಶವನ್ನ ಮಾಡೈತೆ. ಇಲ್ಲಿ ನೀರು ನಿರ್ವಹಣಾ ಮಂಡಳಿ ನೀರಿದ್ದಂತಹ ಸಮಯದಲ್ಲಿ ಯಾವ ರೀತಿ ತೀರ್ಪನ್ನ ನೀಡ್ತಾ ಇತ್ತೋ ನೀರಿಲ್ಲದ ಸಮಯದಲ್ಲೂ ಅದೇ ತೀರ್ಮಾನಗಳನ್ನ ಮಾಡ್ತಾ ಇರುವಂತದ್ದು ಅವೈಜ್ಞಾನಿಕವಾಗಿರುವಂತದ್ದು. ನೀರಿಲ್ಲದ ಸಮಯದಲ್ಲಿ ಯಾವ ತೀರ್ಮಾನಗಳನ್ನ ಮಾಡಬೇಕು ಅನ್ನೋಂಥದ್ದು ಆ ನೀರು ನಿರ್ವಹಣಾ ಮಂಡಳಿಗೆ ಅಥವಾ ನೀರು ನಿರ್ವಹಣಾ ಸಮಿತಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಂತಹ ಎಲ್ಲ ತೀರ್ಮಾನಗಳು ಅದರಿಂದ ಬರ್ತಿದೆ. ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಒಪ್ಪಂದ ಆಗಿತ್ತೋ ಅದೇ ಒಪ್ಪಂದಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತದ್ದು. KRS ನೀರಿನ ಹಂಚಿಕೆ ವಿಷಯದಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕಕ್ಕೆ ಅದೇ ನಿಲುವುಗಳನ್ನ ಅನುಸರಿಸ್ಕೊಂಡು ಹೋಗ್ತಾ ಇರೋದು ಕರ್ನಾಟಕಕ್ಕೆ ಅವಿರತವಾಗಿ ಅನ್ಯಾಯ ಆಗಲಿಕ್ಕೆ ಕಾರಣ ಆಗಿರುವಂತದ್ದು. ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ತಮಿಳುನಾಡಿನ ರೈತ ಬಂಧುಗಳಿಗೆ ನಾವು ನೀರು ಬಿಡಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಕರ್ನಾಟಕದ ರೈತರಿಗೆ ಏನ್ ಅಗತ್ಯ ನೀರಿದೆ ಅದನ್ನ ಮೊದಲು ಕೊಡಿ. ಆ ನಂತರದಲ್ಲಿ ನಮ್ಗೆ ಹೆಚ್ಚಾದಂತ ಎಲ್ಲ ನೀರನ್ನ ನಾವು ತಮಿಳುನಾಡು ರೈತರಿಗೆ ಬಿಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮ ಬೆಳೆಗಳೇ ಒಣಗ್ತಾ ಇರ್ಬೇಕಾದ್ರೆ, ನಮ್ಮ ಬದುಕೆ ರೈತರ ಬದುಕೆ ಬರಿದಾಗ್ತಾ ಇರ್ಬೇಕಾದ್ರೆ ಈ ನಮ್ಮ ನೀರನ್ನ ಕಿತ್ತು ಅವರಿಗೆ ಕೊಡುವಂತ ಸರ್ಕಾರದ ಕ್ರಮವಾಗಲಿ ನೀರು ನಿರ್ವಹಣಾ ಸಮಿತಿಯ ನಿರ್ಧಾರವಾಗಲಿ ನಾವು ಒಪ್ಕೊಳ್ಳಿಕ್ಕೆ ಕಡಾಖಂಡಿತವಾಗಿ ಸಾಧ್ಯ ಇಲ್ಲ. ಮತ್ತೆ ಜನಪ್ರತಿನಿಧಿಗಳು ಜನರನ್ನ ಪ್ರತಿನಿಧಿಸುವಂತವ್ರು ಈಗ ಮಾತನಾಡಬೇಕು. ಪಾಂಡವಪುರದ MLA ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತಾಡಿದ್ದಾರೆ. ಮಂಡ್ಯ MLA ರವಿ ಕುಮಾರ್ ಗಣಿಗ ಅವರು ಮಾತಾಡಿದ್ದಾರೆ. ನಮ್ಮ ಮದ್ದೂರು MLA ಅವರು ಕೂಡ ಇದಕ್ಕೆ ವಿರೋಧವನ್ನ ದಾಖಲಿಸಬೇಕು. ಇದರ ಜೊತೆಯಲ್ಲಿ ನಮ್ಮ MP ಗಳಾದಂತಹ ಕುಮಾರಸ್ವಾಮಿ ಅವರು ಸಹ ತಮ್ಮ ನಿಲುವನ್ನ